ನಮಸ್ತೆ. ನಮಸ್ತೆ ಸರ್. ನೀವೆಲ್ಲ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ನಾನು 10th. ನೀವೆಲ್ಲ 10th ಇದ್ದೀರಾ? ನೀವು 9th. ನೀವು 9th. ಈ ಯೂನಿಫಾರ್ಮ್ ಅಲ್ಲಿ ಏನು ವ್ಯತ್ಯಾಸ? ಯಾಕೆ ಇದು ಈ ತರ ಇದೆ? ಒಂದು ನೀವು ಹಳದಿ ಹಾಕೊಂಡಿದ್ದೀರಾ, ಅವ್ರು ಬೇರೆ ಹಾಕೊಂಡಿದ್ದೀರಾ? ನಾವ್ 8th ಅಲ್ಲಿ ಇದ್ದಾಗ ಕೊಟ್ಟಿದ್ದು, ಇವ್ರು 7th ಅಲ್ಲಿ ಇದ್ರು. ಹಾ, ಅವಾಗ ಇವ್ರು ಇನ್ನೂ ಬಂದಿರ್ಲಿಲ್ಲ. ಬೇರೆ ಚೇಂಜ್ ಆಯ್ತಾ ಯೂನಿಫಾರ್ಮ್? ಬದಲಾವಣೆ ಚೇಂಜ್ ಆಯ್ತಾ? ಆಗ್ಲಿಲ್ಲ, ಅವ್ರಿಗೆ ಸಿಗಿರ್ಲಿಲ್ಲ. ಇನ್ನು ಸಿಕ್ಕಿರ್ಲಿಲ್ಲ. ಪ್ರೈಮರಿ ಆಗಿದ್ರು. ಇವಾಗ ಮುಂದೆ ಸಿಗತ್ತಾ? ಮುಂದೆ ಬೇರೆ ಯೂನಿಫಾರ್ಮ್ ಚೇಂಜ್ ಮಾಡ್ತಾರೆ. ಮುಂದೆ ಚೇಂಜ್ ಮಾಡ್ತಾರೆ. ಓಕೆ ಓಕೆ. ಈ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನು ಅದರಿಂದ ಸೌಲಭ್ಯ ಆಗ್ತಾ ಇದೆಯಾ? ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಆಗ್ತಿದೆ. ಹೇಗಂತಂದ್ರೆ ನಮ್ಮ ಮನೆಗಳಲ್ಲಿ ಹಳ್ಳಿ ಜೀವನ ಹೇಗಿರುತ್ತೆ ಅಂತಂದ್ರೆ ಬಡ ಮಕ್ಕಳು ಅಂದ್ರೆ ಈ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಿರ್ತಾರೆ. ಕೆಲವೊಂದು ಮನೆಗಳಲ್ಲಿ ಆ ಪುಸ್ತಕಗಳನ್ನ ತಕೊಡಕ್ ಆಗದೆ ಇರೋದ್ರಿಂದನೇ ನೀ ಶಾಲೆಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ತುಂಬಾ ನಮ್ಗೆ ಉಪಯೋಗ ಆಗ್ತಿದೆ. ಆಮೇಲೆ ನಾವು ಈ ನೋಟ್ ಪುಸ್ತಕಗಳನ್ನ ತಕೊಂಡು ಬರ್ದು ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಆಮೇಲೆ ಇಷ್ಟು ಜನ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ, ನಿಮ್ಗೆ ಒಂದು ಸಹಕಾರ ಇದೆ ಅಂತ ಒಂದು ಖುಷಿನೂ ಆಗತ್ತಲ್ಲ? ಖುಷಿ ಆಗುತ್ತೆ. ತಂದೆ ತಾಯಿಗಳಿಗೆ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಎಲ್ಲ ಕೊಟ್ಟಾಗ? ಅವ್ರಿಗೂ ಖುಷಿ ಆಗತ್ತಾ? ನೀವು ಅವ್ರಿಗೂ ಹೋಗ್ಬೋದು, ಖುಷಿ ಅವ್ರಿಗೇನು ಅವ್ರಿಗೂ ಇದೇ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಅವ್ರಿಗೂ ಖುಷಿ ಆಗುತ್ತೆ. ನಿನಗೇನ್ ಅನ್ಸುತ್ತಮ್ಮ? ಇವಳು ಹೇಳಿದ್ಲಲ್ಲ, ಅದೇ ರೀತಿ ಮನೇಲಿ ಬುಕ್ ತಕೊಡೋಕೆ ಪ್ರಾಬ್ಲಮ್ ಇದ್ದವ್ರಿಗೆ ಇಲ್ಲಿ ಬುಕ್ ಕೊಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಅನ್ಸುತ್ತೆ. ಹೌದಾ? ಸರ್, ನಿಮ್ಗೆ ಅವಳು ಹೇಳ್ದಂಗೂ ಕೂಡ ದುಡ್ಡಿದ್ರು ಒಬ್ಬೊಬ್ರು ತಗೊಡಲ್ಲ. ಅಂದ್ರೆ ಯಾಕೆ ಅಷ್ಟೊಂದು ಬುಕ್ ಅಂತ ಬೈತಾರೆ ಮನೇಲಿ. ಇಲ್ಲಿ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗ್ತಾ ಇದೆ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊತೀರಾ? ಎಲ್ಲ ಬುಕ್ ಎಲ್ಲ ಬುಕ್ ಖಾಲಿ ಮಾಡ್ತೀರಾ? ಬರ್ದು ಖಾಲಿ ಮಾಡ್ತೀರಾ? ಸರ್. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ? ಸರ್, ನಾವು ಈ ಬುಕ್ಸ್ನ ನಾವು 1ನೇ ಕ್ಲಾಸಿಂದನೂ ತಗೋತಿದ್ದೀವಿ. ಅಂದರೆ ನಮಗೆ ಈ ಬುಕ್ಸ್ ತಗೊಳ್ಳೋದ್ರಿಂದ ನಮ್ಮ ಮನೇಲಿ ತುಂಬ ಖುಷಿ ಪಡ್ತಾರೆ. ಆಗ್ಲಿಂದನೂ ತಗೋತಿದ್ದೀರಾ ಅಲ್ವಾ ಅಂತ. ಅಂದರೆ ನಾವು ಕ್ಲಾಸ್ ಜಾಸ್ತಿ ಆಗ್ತಾ ಬುಕ್ಸು ಜಾಸ್ತಿ ಆಗ್ತಿರುತ್ತೆ. ಆವಾಗ ನಾವು ಬುಕ್ಸ್ನ ಅಮ್ಮ ಈ ಥರ ಕೊಟ್ಟರು, ಅಪ್ಪ ಈ ಥರ ಕೊಟ್ಟರು ಅಂತಂದಾಗ ಮನೆಯಲ್ಲಿ ತುಂಬ ಖುಷಿ ಪಡ್ತಾರೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ನಡೀತಾ ಇರಲಿ ಅಂತ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಇನ್ನು ಮುಂದೆನೂ ಹಾಗೇನೆ ನಡ್ಕೊಂಡು ಬರ್ತಾ ಇರಲಿ. 10 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಹಾಗೇನೆ ಮುಂದೆನೂ ಮುಂದುವರಿಸಲಿ ಅಂತ ನಿಮ್ಮ ಆಶಯ. ಸರ್, ಹೇಳ್ದಾಗೆ ಹಾಗೆ ಮನೇಲಿ ತುಂಬ ಖುಷಿ ಪಡ್ತಾರೆ. ಇದರಿಂದ ನೀನು ತುಂಬ ಓದ್ಬೋದು, ಬರಿಬೋದು ಅಂತ ತುಂಬ ಖುಷಿ ಪಡ್ತಿದ್ದೆ. ಇದು ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಇನ್ನೊಂದು ವಿಷಯ, ನಾನು ಇಲ್ಲಿ ನೋಡಿದೆ, ಸುಮಾರು ಜನಕ್ಕೆ ಪುರಸ್ಕಾರ ಕೊಟ್ರಲ್ವಾ? ಎಲ್ಲ ಹೆಣ್ಮಕ್ಳಿದ್ರು, ಸುಮಾರು ಜನ. 5 ಜನದಲ್ಲಿ 4 ಜನ ಹೆಣ್ಮಕ್ಳಿದ್ರು. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನಮ್ಮ ಊರಲ್ಲಿ ಸ್ವಲ್ಪ ಗಂಡ್ ಮಕ್ಳು ಓದೋದ್ ಕಡಿಮೆನೆ. ಅದಕ್ಕೆ ಮುಂದಿನ ದಿನಗಳಾದ್ರೂ ಓದ್ಲಿ ಅವರು ಅಂತ ಹೇಳಕ್ಕೆ. ಹೆಣ್ಮಕ್ಳು ಓದ್ಲಿ ಅಂತ ನಿಮ್ಗೂ ಇಷ್ಟ? ಸರ್. ನಿಮಗೂ ಹೆಮ್ಮೆ ಆಗತ್ತಾ ಹೆಣ್ಮಕ್ಳೇ ಚೆನ್ನಾಗಿ ಮುಂದುವರಿತಾ ಇದಾರೆ ಅಂತ? ಗಂಡ್ ಮಕ್ಳು ಬರ್ಬೇಕು ಅಂತಾನೆ ಇಷ್ಟ. ನಮ್ ಬ್ಯಾಚ್ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ನಿಮ್ ಬ್ಯಾಚ್ ಅಲ್ಲಿ ಬರ್ಲಿ ಅಂತ ನಿಮ್ಗೆ ಖುಷಿ ಇದೆ. ನೀವು ಚೆನ್ನಾಗಿ ಓದ್ತೀರಾ? ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ? ಆಯ್ತು, ಗಂಡ್ಮಕ್ಳು ಬರ್ಲಿ, ಆದ್ರೆ ಅವ್ರನ್ನು ಹಿಮ್ಮೆಟ್ಟಿಸ್ಬೇಕು. ಚೆನ್ನಾಗಿ ಓದಿ. ಹೆಣ್ಮಕ್ಳು ಓದಿದ್ರೆ ತುಂಬಾ ಒಳ್ಳೇದಾಗತ್ತೆ ಹಳ್ಳಿಗೆ, ದೇಶಕ್ಕೆ. ಹೆಣ್ಮಕ್ಳು ಮುಂದುವರೆದ್ರೆ ನಮ್ಮ ದೇಶ ಚೆನ್ನಾಗಿ ಮುಂದುವರಿಯುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರೇನು? ಸಂಜಯ್. ಸಂಜಯ್ ಸರ್. ನೀವು ಈ ಶಾಲೆಗೆ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಇದನ್ನ ತಗೊಂಡಿದ್ದೀರಾ? ಸರ್. ನೀವು ಎಷ್ಟು ಗಂಟೆ ಕಾಲ ಓದ್ತಾ ಇದ್ರಿ ಸರ್? ಸುಮಾರು ಎಷ್ಟು ಗಂಟೆ ಓದ್ತಾ ಇದ್ರಿ? ಒಂದು 8 ಅವರ್ಸ್. 8 ಅವರ್ಸ್ ಪ್ರತಿದಿನ ಓದ್ತಾ ಇದ್ರಾ? ಸರ್. ಹೌದಾ? ಶಾಲೆ ಇದ್ದಾಗ್ಲೂ 8 ಗಂಟೆ ಓದ್ಬೋದಾ? ಸರ್. ಬೆಳಗ್ಗೆ ನಿಮ್ಮ ಏನು ಸ್ಕೆಡ್ಯೂಲ್, ಯಾವ ತರ ನಿಮ್ಮ? ಒಂದು 6 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ಓದ್ತಿದೆ. ಎಷ್ಟು ನಿಮಗೆ ಏನಾಗ್ಬೇಕು ಅಂತ ಆಸೆ ಸರ್? IAS KS ಎಕ್ಸಾಮ್ ಪಾಸ್. ಹೌದಾ? ನಿಮ್ಗೆ ಯಾರು ನಿಮ್ಗೆ ಮಾದರಿ, ಯಾರು ಇನ್ಸ್ಪಿರೇಷನ್? ನಿಮ್ಗೆ ಯಾರು ಈ ತರ ಆಗ್ಬೇಕು ಅಂತ, IAS ಓದ್ಬೇಕು ಅಂತ ಯಾಕೆ? ರೋಹಿಣಿ ಸಿಂಧೂರಿ ಅವರು. ರೋಹಿಣಿ ಸಿಂಧೂರಿ ಮೇಡಮ್. Yes, sir. ಹೌದಾ? ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ. ತಮ್ಮ ಹೆಸರೇನು? ಸೌಮ್ಯ. ಸೌಮ್ಯ. ತುಂಬಾ ನಾಚ್ಕೋತಿರಲ್ಲ? ನಾನು ಅಲ್ಲಿ ನೋಡಿದೆ ಸ್ಟೇಜ್ ಮೇಲೆ ತುಂಬಾ ನಾಚ್ಕೋತಾ ಇದ್ರಿ. ಏನು ನಾಚ್ಕೋಬೇಡಿ, ಚೆನ್ನಾಗಿ ಮುಂದುವರೆದಿದ್ದೀರಾ. ನೀವು ಮೊದಲೇ ದರ್ಜೆ ತಗೊಂಡಿದ್ದೀರಾ. ಈ ಸ್ಕೂಲ್ಗೆ ನೀವು ಮೊದಲೇ ಇದಾಗಿದ್ದೀರಾ ಅಲ್ವಾ? ಅದ್ರ ಬಗ್ಗೆ ಏನು, ನೀವು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ? ಎಷ್ಟು ಗಂಟೆಗಳ ಓದ್ತಾ ಇದ್ರಿ? ನಂಗೆ ಮಲಗೋದು ಗೊತ್ತಾಗ್ತಾ ಇರಲಿಲ್ಲ, ಎದ್ದೇಳೋದು ಗೊತ್ತಾಗ್ತಾ ಇರಲಿಲ್ಲ. ಮಲಗೋದು ಗೊತ್ತಾಗ್ತಾ ಇರ್ಲಿಲ್ವಾ? ಎಷ್ಟು ಗಂಟೆ ರಾತ್ರಿ ಮಲ್ಕೋತಾ ಇದ್ರಿ? ಟೈಮಿಂಗ್ಸ್ ಏನಿಲ್ಲ. ಎಷ್ಟು % ತಗೊಂಡಿದ್ದೀರಾ? 91.36. 91.36 ತಗೊಂಡಿದ್ದೀರಾ? ವಾ, ಶಬ್ಬಾಶ್. ಒಳ್ಳೇದು. ನಿಮ್ಗೆ ಮುಂದೆ ಏನು ಓದ್ಬೇಕು ಅಂತ ಆಸೆ ಇದೆ? ಸೈನ್ಸ್ ಮಾಡೋಣ ಅಂತಿದ್ದೀರಾ? ಸೈನ್ಸ್ ಅಂದ್ರೆ ಏನು, ಇಂಜಿನಿಯರಿಂಗ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಏನು ಯಾವ ವೃತ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
ಟೀಚಿಂಗ್ ಟೀಚಿಂಗ್ ಮಾಡ್ಬೇಕು ಅಂತಿದ್ದೀರಾ? ವಾಹ್, ಶಬ್ಬಾಷ್. ನಾರ್ಮಲಿ ಏನಾಗ್ತಾರೆ, ಎಲ್ಲ ಮೊದಲನೇ ದರ್ಜೆ ಎಲ್ಲರೂ ಮಕ್ಕಳು ಮಾರ್ಕ್ಸ್ ತಗೊಂಡವ್ರು ಏನ್ ಮಾಡ್ತಾರೆ, ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅಥವಾ ವಕೀಲರಾಗಬೇಕು ಅಂತ ಎಲ್ಲ ಕನಸು ಕಾಣ್ತಾ ಇರ್ತಾರೆ. ಕೆಲವರು DC ಆಗ್ಬೇಕು ಅಥವಾ IAS ಓದ್ಬೇಕು ಆ ಥರ ಎಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ನೀವು ಶಿಕ್ಷಕರ ವೃತ್ತಿಯನ್ನು ತಗೊಳ್ಬೇಕು ಅನ್ಕೊಂಡಿದ್ದೀರಾ. ಯಾರು ನಿಮ್ಗೆ ಇದಕ್ಕೆ ಮಾದರಿ? ನಿಮ್ಗೆ ಯಾರು ಇದಕ್ಕೆ ಇನ್ಸ್ಪಿರೇಷನ್ ಕೊಟ್ಟು ಯಾರು ಶಿಕ್ಷಕರ ಆಗಬೇಕು ಅಂತ ಯಾಕಂತ? ಎಲ್ಲ ಟೀಚರ್ಸ್ ಇನ್ಸ್ಪಿರೆನ್ಸ್. ಎಲ್ಲ ಟೀಚರ್ಸ್ ಯಾವ ತರ ಸ್ಕೂಲಲ್ಲಿ, ಇದೇ ತರ ಚಿಕ್ಕ ಸ್ಕೂಲಲ್ಲಿ, ಹಳ್ಳಿ ಸ್ಕೂಲ್ಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ಕೊಂಡಿದ್ದೀರಾ? ಎಲ್ಲಿ ಶಿಕ್ಷಕಿ ಆಗ್ಬೇಕು ಅನ್ಕೊಂಡಿದ್ದೀರಾ? ಸರ್ಕಾರಿ ಶಾಲೆಗಳಲ್ಲೇ ಮುಂದುವರಿಬೇಕು. ಒಳ್ಳೇದು. ತುಂಬಾ ಇದೇ ತರ ನಿಮ್ ಮುಂದೆ ಬರ್ತಾ ಚೆನ್ನಾಗಿ ಓದಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾ ನಾವು ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ನಿಮ್ನ ಭೇಟಿ ಮಾಡ್ತಾ ಇದೀವಿ. ಈಗ ತಾನೇ ಮಾತಾಡ್ಸಿದ್ವಿ, ನೀವು ಬಂದು ಕೇಳ್ಕೊಂಡು ಮಾತಾಡಕ್ಕೆ ಬಂದ್ರಿ. ಏನೋ ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂತ ಹೇಳ್ತಾ ಇದ್ದೀರಾ. ಏನದು ಇಂಟ್ರೆಸ್ಟಿಂಗ್ ಸರ್, ವಿಷಯ? ಇವಾಗ ನಾವು ಸ್ಕೂಲಲ್ಲಿ ಕಲಿಯೋದ್ಕಿಂತ ಎಕ್ಸ್ಟ್ರಾ ಹೊರ್ಗಡೆ ಪ್ರಪಂಚ ಹೇಗಿದೆ ಅಂತ ತೋರ್ಸಕ್ಕೆ ನಮ್ಮ ಸ್ಕೂಲ್ಗೆ ಕ್ಯಾಂಪ್ ಮಾಡ್ತಿದ್ದಾರೆ ಸರ್. ನಾವು ವರ್ಷ ಪೂರ್ತಿ ಹೋಗ್ತಿರ್ತೀವಿ ಕ್ಯಾಂಪ್ಗೆ. ಅದು ಎಲ್ಲಿ ಅಂದ್ರೆ ಮೈಸೂರು ಮತ್ತೆ ಧಾರವಾಡ ಸರ ಕ್ಯಾಂಪ್ ಹೆಸರು ಆ ಥರ ಬೇರೆ ಬೇರೆ ಕ್ಯಾಂಪ್ ಅಂದ್ರೆ ಡಿಸ್ಟ್ರಿಕ್ಟ್. ಏನು? ಸರ್, ಅದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಹುಡ್ಸೋ ಥರ ಅಲ್ಲಿ ಪಾಠಗಳನ್ನ ಮಾಡ್ತಾರೆ. ಅದರಲ್ಲಿ ಆಯ್ಕೆ ಆದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ PUC ಮತ್ತು ಅವರು ಎಲ್ಲಿ ತನಕ ಓದ್ತೀನಿ ಅಂತ ಅಂತಾರೋ ಅವ್ರಿಗೆ ಫ್ರೀಯಾಗಿ ಓದಿಸ್ತಾ ಹೋಗ್ತಾರೆ ಸರ್. ಸರ್, ಅದು SVYM ಅಂತ ಸಂಸ್ಥೆ ಇದೆ, ಸ್ವಾಮಿ ಅದರಲ್ಲಿ ವಿವೇಕಾನಂದ ನಮ್ಮ ಯೂತ್ ಸ್ಕೂಲ್ ಮೂವ್ಮೆಂಟ್ ಕೂಡ ಅಂತ. ಒಂದಾಗಿದೆ, ಅದರಲ್ಲಿ ಆಯ್ಕೆ ಆಗಿದ್ದೀವಿ. ಸರ್, ನಮ್ಮ ಸ್ಕೂಲ್ ಸೆಲೆಕ್ಟ್ ಆಗಿರೋದು ತುಂಬಾ ತುಂಬಾ ಖುಷಿ ಖುಷಿಯಾಗಿದೆ. ಆಯ್ತು. ಸರ್, ಇವಾಗ 10th ಅನ್ವೇಷಣೆ ಅಂತ ಎಕ್ಸಾಮ್ ಬರ್ತಾರೆ. ಅದ್ರಲ್ಲಿ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಫಸ್ಟ್ PUC ಸೈನ್ಸ್ ತಗೊಂಡ್ರೆ ಫ್ರೀ. ವಿಜ್ಞಾನ ವಿಭಾಗದಲ್ಲಿ ಮುಂದೆ ಬರಿತೀನಿ ಅಂತಂದ್ರೆ ಅವ್ರಿಗೆ ಸೊ ನಾವು 8th ಇಂದನೂ SVYM ಹಾಗಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಹೌದಾ? ಓಕೆ. ಸೊ ಅವರಿಂದ ಬಾರಿ ನಿಮಗೆ ನೆರವು ಸಿಗ್ತಾ ಇದೆ. ಹಾ ಸರ್, ಅವರು ಹೆಲ್ಪ್ ಮಾಡ್ತಾರೆ, ಎಕ್ಸ್ಟ್ರಾ ಹೇಳ್ಕೊಡ್ತಾರೆ. ಅವ್ರು ಇಲ್ಲಿ ಪಠ್ಯ ಪುಸ್ತಕದ ಬಿಟ್ಟು ತುಂಬಾ ಎಕ್ಸ್ಟ್ರಾ ಹೇಳ್ಕೊಡ್ತಾರೆ. ಹಾ. ಮತ್ತೆ ನಾವು ಮುಂದೆ ಏನಾಗ್ಬೇಕು, ಇಂಜಿನಿಯರ್, ಡಾಕ್ಟರ್, ಅದಕ್ಕೆಲ್ಲ IIT ಯಾವ ತರ ಫೀಲ್ಡ್ಗಳಲ್ಲಿ ಓದ್ಬೋದು, ಮುಂದೆ ಏನ್ ತಗೋಬಹುದು ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಹೇಳ್ತಾರೆ. ಕ್ಯಾಂಪ್ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಕೊಡಿ. ಏನು, ಎಷ್ಟು ದಿನ ನಡೆಯುತ್ತೆ ಕ್ಯಾಂಪ್? 5 days 3 days ವಸತಿ ಶಿಬಿರ 5 ದಿನ 10 ದಿನ 2 ದಿನ 3 ದಿನ ಆ ಥರ ನಡೆಯುತ್ತೆ. ಸರ್, ಅಲ್ಲೇ ರಜೆಲಾದ್ರೆ ಸಮ್ಮರ್ ಡೇಸ್ ಆದ್ರೆ 10 days ಮಾಡ್ತಾರೆ, 10 ದಿನ ಮಾಡ್ತಾರೆ. ಹಾ. ಮಾಮೂಲಿ ತರ ಸ್ಕೂಲ್ ಟೈಮ್ ಇರುವಾಗ 5 days ಮತ್ತೆ 3 days ಮಾಡ್ತಾರೆ ಸರ್. ಅದು ಅಲ್ಲಿಗೆ ಹೋಗ್ಬಿಟ್ಟು ಮೈಸೂರು ನಾವೇ ನೀವೇ ಮೈಸೂರು ಪೇರೆಂಟ್ಸ್ ಬರ್ತಾರೆ. ಪೇರೆಂಟ್ಸ್ ಬಂದ್ಬಿಟ್ಟು ಅಲ್ಲಿ ಹೋಗಿ ಅಲ್ಲೇ ಇದ್ಬಿಟ್ಟು ವಸತಿ ಶಿಬಿರ ಮಾಡ್ಕೊಂಡು ಬರ್ತೀರಾ. ಸೊ 5 ದಿನ 10 ದಿನದಲ್ಲಿ ಯಾವ ತರ ಹೇಳ್ಕೊಡ್ತಾರೆ ಅವರು ನಿಮ್ಗೆ? ಹೇಗೆ ಅದರಿಂದ ನಿಮಗೆ ಸಹಕಾರ, ಹೇಗೆ ನಿಮಗೆ ಅದರಿಂದ ಎಷ್ಟು ಉಪಯೋಗ ಪಡ್ತಾ ಇದೆ ಅಂತ ಹೇಗೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೇಗೆ ಅದು ನೀವು ಹೋಗಿದ್ದೀರಾ? ಅಂದ್ರೆ ಬೇರೆ ಬೇರೆ ಸೆಷನ್ಸ್ಗಳನ್ನ ತಕೊಂತಾರೆ. ಆಮೇಲೆ ಅದರಲ್ಲಿ ಕೆಲವೊಂದು ಪಠ್ಯೇತರ ವಿಷಯಗಳನ್ನ ಹೇಳಿ ಹಾ. ಅದರಲ್ಲಿ ಏನೋ ಒಂಥರ ಇಂಟ್ರೆಸ್ಟ್ ಇರೋ ರೀತಿ ವಿದ್ಯಾರ್ಥಿಗಳಿಗೆ ಖುಷಿ ಪಡಿಸ್ತಾರೆ. ಓಕೆ. ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಇನ್ಸ್ಪಿರೇಷನ್ಸ್ ಸಿಗುತ್ತೆ. ಇನ್ಸ್ಪಿರೇಷನ್ ಮೇನ್ ಆಗಿ ಇನ್ಸ್ಪಿರೇಷನ್ ಬೇರೆಯವರೆಲ್ಲರೂ ನೋಡ್ತೀರಾ? ಅಂದ್ರೆ ಬೇರೆಯವರು ನಿಮ್ ಅಲ್ಲೆಲ್ಲ ತರನೇ IT ಓದೋರು, ಮಾಡಿರೋರು ಎಲ್ಲ ಬರ್ತಾರೆ, ಹಾ. ಸೈಂಟಿಸ್ಟ್ಗಳು ಸೈಂಟಿಸ್ಟ್ಗಳು, ಎಲ್ಲ ಬರ್ತಾರೆ. IIT ಮಾಡಿರೋರು sir. ಅಂತವರೆಲ್ಲ Doctor ಬರ್ತಾರೆ. ಮತ್ತೆ ಅವ್ರನ್ನ ಎಲ್ರು ನೋಡ್ಬಿಟ್ಟು ನಿಮಗೆ ಆಮೇಲೆ ಒಂದು ಕನ್ನಡ ಗುರುತು ಬರುತ್ತೆ. ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಸಿಲೆಬಸ್ಗಳು ಚೇಂಜ್ ಇರುತ್ತೆ. ನಮ್ದು ಸ್ಟೇಟ್ ಸಿಲೆಬಸ್ ಇರುತ್ತೆ, ಯಾವುದು CBSE ಆ ಥರ. ತರ ಇರುತ್ತೆ. ಸೊ ಅವ್ರನ್ನ ನೋಡಿ ಹುರುಪು ಬರುತ್ತೆ ನಿಮಗೆ. sir. ಅವಾಗ ನೀವು ನಾವು ಹೀಗೆ ಆಗ್ಬೇಕು, ನಾವು ಹೀಗೆ ಮುಂದುವರಿಬೇಕು ಅಂತ ಒಂದು ಛಲ ಬರುತ್ತೆ. ಅದನ್ನ ನೋಡ್ಕೊಂಡು ನೀವು ಬಂದ್ಬಿಟ್ಟು ಇಲ್ಲಿ ನಿಮ್ ಕೆಲಸ ಮಾಡ್ತೀರಾ ಇಲ್ಲಿ. ಹಾ, sir. ಮತ್ತಿನ್ನೇನಾರು ಹೇಳಕ್ಕಿದೆಯಾ ಇಂಟ್ರೆಸ್ಟಿಂಗ್? ಸರ್, ಮತ್ತೆ ನಮ್ಮ ಕ್ಲಾಸ್ ಅಂದರೆ ನಮ್ಮ ಸ್ಕೂಲು ಟೆಕ್ನಾಲಜಿ ಸ್ಕೂಲ್ ಆಗಿದೆ, ಅದೊಂದು ಖುಷಿ. ಎಲ್ಲ ಗೌರ್ಮೆಂಟ್ಸ್ ಸ್ಕೂಲ್ಗಳಲ್ಲೂ ಟೆಕ್ನಾಲಜಿ ಈ ಥರ ಯೂಸ್ ಮಾಡಲ್ಲ. ಬೇರೆ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಆ ಥರ ನಮಗೆ ಹರ್ಷ ಸರ್ ಹೇಳ್ಕೊಡ್ತಿದ್ದಾರೆ. ನಾವು 8th ಇಂದನೂ ತುಂಬ ಇಲ್ಲಿ ಕಲ್ತಿದ್ದೀವಿ. ನಮಗೆ ಕಂಪ್ಯೂಟ್ರ್ ಕೂಡ ಆನ್ ಮಾಡೋಕ್ಕೆ ಬರ್ತಿರಲಿಲ್ಲ, ಇವಾಗ ಟೈಪ್ ಮಾಡೋಷ್ಟು ಕಲ್ತಿದ್ದೀವಿ. ಹರ್ಷ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನಮಗೆ ಫ್ರೀ ಕ್ಲಾಸಲ್ಲಿ ಕೋಡಿಂಗ್, ಕೆಲವು ಆ್ಯಪ್ಗಳು Compass ಆ ಥರ ಎಲ್ಲ. ಆ ಥರ ಕೋಡಿಂಗ್ ಮಾಡೋದೆಲ್ಲ ಹೇಳ್ಕೊಡ್ತಾರೆ. ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ. ಆಮೇಲೆ ಹೊಸದಾಗಿ ಕಲಿಯೋದ್ರಿಂದ ನಮಗೆ ತುಂಬ ಉಪಯೋಗಗಳಿದೆ. ನಾವು 8th ಬಂದಾಗ ಇಂಟರಾಕ್ಟಿವ್ ಪ್ಯಾನಲ್ಸ್ನ ಆಲ್ಕಾನ್ ಕಂಪ್ನಿಯಿಂದ ನಮಗೆ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಖುಷಿ ಇದೆ. ಆಮೇಲೆ ನಾವು ಟ್ಯಾಬ್ಗಳನ್ನ ಬಳಸ್ತೀವಿ. ಆಮೇಲೆ ಲ್ಯಾಪ್ಟಾಪ್ ಪ್ರಿಂಟ್ ತೆಗೆಯೋದು ಅದು ಅದ್ಯಾವ್ದು ಬರ್ತಿರ್ಲಿಲ್ಲ. ಇಲ್ಲಿ ಬಂದು ತುಂಬ ಕಲ್ತಿದ್ದೀವಿ. ಈಗ ನೀವು ಪೇಟೆಗೆ ಹೋಗ್ತೀರಾ, ನೀವು ಮೈಸೂರಿಗೆಲ್ಲ ಹೋಗ್ತೀರಾ, ಅಲ್ಲಿ ವಿದ್ಯಾರ್ಥಿಗಳನ್ನ ಅಲ್ಲಿ ಇವ್ರನ್ನೆಲ್ಲ ನೋಡ್ತೀರಾ ನೀವು. ನಾವು ಹಳ್ಳಿ ಮಕ್ಕಳು ಅಂತ ನಿಮ್ಗೆ ಏನಾದ್ರು ಕೀಳರಿಮೆ ಇತ್ತ ಮೊದಲು, ಅಥವಾ ಇವಾಗ್ಲೂ ಇದೆಯಾ ಅಥವಾ ಇಲ್ವಾ ಇವಾಗ? ಅಥವಾ ನಾವು ಹಾಗೇನೆ ನಾವು ಪೇಟೆ ಮಕ್ಕಳಷ್ಟೇ ನಾವು ಚೆನ್ನಾಗಿ ಓದ್ತಾ ಇದೀವಿ, ನಮಗೂ ಅಷ್ಟೇ ಸವಲತ್ತಿದೆ, ಆ ಥರ ನಿಮಗೆ ಭಾವನೆ ಬಂದಿದೆಯಾ?
ನಾವು ಅವರಷ್ಟೇ ಓದ್ತಿದೀವಿ ಅನ್ಸುತ್ತೆ. ಅವ್ರು ಇಂಗ್ಲಿಷಲ್ಲಿ ಕಲಿತಾರೆ, ನಾವು ಕನ್ನಡದಲ್ಲಿ ಕಲಿತೀವಿ ಅಷ್ಟೇ. ಅಷ್ಟೇ. ಹಾಂ ಸರ್. ವೆರಿ ಗುಡ್ ವೆರಿ ಗುಡ್. ನಿಮ್ಮನ್ನ ನೋಡಿ ಭಾರಿ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲ ಹೀಗೆ ಒಳ್ಳೇದಾಗ್ಲಿ. ಮುಂದೆ ನೀವೆಲ್ಲ ಚೆನ್ನಾಗಿ ಓದಿ ಮುಂದೆ ಬರ್ಲಿ ಅಂತ ನಾವು ಹಾರೈಸ್ತಾ ನಮ್ಮ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.